ಬೆಂಗಳೂರಿನ ಜನರಿಗೆ ಇದು ಒಂದು ರೀತಿ ಕಳವಳಕಾರಿ ಸುದ್ದಿ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಗಾಳಿಯ ಗುಣಮಟ್ಟ ಕುಸಿತವಾಗಿದೆ. ದೆಹಲಿ ಮಾದರಿಯಲ್ಲಿ ನಗರದಲ್ಲೂ ಕೂಡ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. 100ರ ಗಡಿ ದಾಟಿದೆ ವಾಯು ಮಾಲಿನ್ಯ. ಇನ್ನು ಮಾಲಿನ್ಯ ನಿಯಂತ್ರಣಕ್ಕೆ ಅರಣ್ಯ ಸಚಿವರು ಅಲರ್ಟ್ ಆಗಿದ್ದು ಜಿಬಿಎಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ಬೆಳ್ಳಂದೂರು ಬಿಟಿಎಂನಲ್ಲಿ ಗಾಳಿಯ ಗುಣಮಟ್ಟ ತೀವ್ರ ಕಳಪೆ ಮಟ್ಟಕ್ಕಿಳಿದಿದೆ. ಮಕ್ಕಳು, ವೃದ್ಧರು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ತಜ್ಞರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ವಾಯು ಗುಣಮಟ್ಟ ತೀವ್ರ ಕಳಪೆ ಮಟ್ಟಕ್ಕೆ ಇಳಿಕೆಯಾಗಿದೆ. 176ರಷ್ಟು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ. ಅಂದ್ರೆ 170 ಅಂದ್ರೆ ಅನ್ಹೆಲ್ದಿ ಏರ್ ಅಂತ, ಅದನ್ನ ಸೇವಿಸಿದ್ರೆ ಅನಾರೋಗ್ಯಕ್ಕೆ ತುತ್ತಾಗಬಹುದು ಅಂತ. ಅದೇ ರೀತಿ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಗಾಳಿಯ ಗುಣಮಟ್ಟ ಕುಸಿತವಾಗಿದೆ ಎನ್ನುವಂತಹ ಆಘಾತಕಾರಿ ಸುದ್ದಿಯನ್ನ ತಜ್ಞರು ನೀಡಿದ್ದಾರೆ. ಬೆಂಗಳೂರಿನ ಕೆಲವೊಂದು ನಗರಗಳಂತೂ, ಕೆಲವೊಂದು ಏರಿಯಾಗಳಲ್ಲಂತೂ ತೀವ್ರ ಕಳಪೆ ಮಟ್ಟಕ್ಕೆ ಹೋಗಿದೆಯಂತೆ. ಬೆಳ್ಳಂದೂರು ಹಾಗೂ ಬಿಟಿಎಂನಲ್ಲಂತೂ ಗಾಳಿಯ ಗುಣಮಟ್ಟ ತೀವ್ರ ಕಳಪೆ ಮಟ್ಟಕ್ಕೆ ಹೋಗಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಅಲರ್ಟ್ ಆಗಿದ್ದು ಜಿಬಿಎಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಕಾರಣರಾಗ್ತಾರೆ. ಹಾಗಾಗಿ ಜಿಬಿಎಗೆ ನೋಟಿಸ್ ನೀಡಬೇಕು ಅಂತ ಹೇಳಿದ್ದಾರಂತೆ. ಜೊತೆಗೆ ವಾಯು ಗುಣಮಟ್ಟವನ್ನ ಹೇಗೆ ಹೆಚ್ಚಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ತೀರ್ಮಾನಿಸಿದ್ದಾರೆ. ಇನ್ನು ಗಾಳಿಯ ಗುಣಮಟ್ಟ ತಿಳಿಯೋದು ಹೇಗೆ, ಎಷ್ಟು ಇರಬೇಕು ಅನ್ನೋದಾದ್ರೆ 0ಯಿಂದ 50ರ ಒಳಗೆ ಇದ್ರೆ ಗಾಳಿಯ ಗುಣಮಟ್ಟ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಉತ್ತಮವಾಗಿರುತ್ತೆ. ಅಂದ್ರೆ ಉಸಿರಾಡೋದಕ್ಕೂ ಕೂಡ ಉತ್ತಮ ಗಾಳಿ ಅಂತ ಪರಿಗಣಿಸಬಹುದು. 50ರಿಂದ 100ಕ್ಕಿದ್ರೆ ಮಧ್ಯಮ ಅಂತ ಪರಿಗಣಿಸಬಹುದು. 100ರಿಂದ 150ರಷ್ಟಿದ್ರೆ AQI ಕಳಪೆ ಗುಣಮಟ್ಟ. 150ರಿಂದ 200ಕ್ಕೇನಾದ್ರೂ ಏರಿಕೆ ಆದ್ರೆ ಗಾಳಿಯ ಗುಣಮಟ್ಟ ಅನಾರೋಗ್ಯಕರ, ಅಂದ್ರೆ ಉಸಿರಾಡಿದ್ರೆ ಅನಾರೋಗ್ಯಕ್ಕೆ ತುತ್ತಾಗಬಹುದು. 200ರಿಂದ 300 ಇದ್ರೆ ಗಂಭೀರ ಅಂತ ಪರಿಗಣಿಸಲಾಗುತ್ತೆ. 300ರಿಂದ 500ಕ್ಕೂ ಹೆಚ್ಚಾಗಿದ್ರೆ ಅದು ತೀವ್ರ ಅಪಾಯಕಾರಿ, ಅಂದ್ರೆ ಉಸಿರಾಡೋದಕ್ಕೂ ಕೂಡ ಯೋಗ್ಯವಲ್ಲದ ಗಾಳಿ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಈಗ ಸದ್ಯ ಗಾಳಿಯ ಗುಣಮಟ್ಟ 100ರ ಸೂಚ್ಯಂಕ ತಲುಪಿದೆ, ಮಧ್ಯಮದಲ್ಲಿರುತ್ತೆ. ಆದ್ರೆ ವಾಯು ಮಾಲಿನ್ಯ ಹೆಚ್ಚಾಗಿರೋದ್ರಿಂದ ಗಾಳಿಯ ಗುಣಮಟ್ಟ ಹೆಚ್ಚಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರು ಅಲರ್ಟ್ ಆಗಿದ್ದು ಜಿಬಿಎ ಅಧಿಕಾರಿಗಳಿಗೆ ನೋಟಿಸ್ ನೀಡಬೇಕು ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.